ನಮಸ್ಕಾರಗಳು ಸ್ನೇಹಿತರೆ. ಇಂದು ದಿ ಮೀಡಿಯಾ ಚಾನೆಲ್ ಮೂಲಕ ನಿಮ್ಮ ಮುಂದೆ ತಂದಿರುವಂತಹ ಕತೆ ನೋವಿನಿಂದ ನಗುವಿನತ್ತ ಹೆಜ್ಜೆ ಇಡುವ ಧೈರ್ಯಶಾಲಿ ಮಹಿಳೆಯ ಮರುಮದುವೆಯ ಕನಸಿನ ಕಥೆಯಾಗಿದೆ. ಫ್ರೆಂಡ್ಸ್, ಇವರ ಹೆಸರು ಶೋಭಾ ಅಂತ. ಕರ್ನಾಟಕದ ಒಂದು ಸಣ್ಣ ಪಟ್ಟಣದಲ್ಲಿ ಜನಿಸಿದಂತಹ ಶೋಭಾ ಬಾಲ್ಯದಿಂದಲೇ ಹೃದಯವಂತ, ಕುಟುಂಬ ಪ್ರಿಯ. ಪ್ರಥಮ ಮದುವೆ 22ನೇ ವಯಸ್ಸಿನಲ್ಲಿ ನಡೆಯಿತು ಎಂದು ತಿಳಿಸಲಾಗ್ತಿದೆ. ಆ ಜೀವನದ ಆರಂಭ ಸುಖಕರವಾಗಿತ್ತು, ಆದರೆ ಕಾಲ ಬದಲಾಗಿತ್ತು. ಪತಿಯ ಆರೋಗ್ಯ ಹದಗೆಟ್ಟು ಕೆಲವೇ ವರ್ಷಗಳಲ್ಲಿ ಅವಳ ಜೀವನದಲ್ಲಿ ಭಾರೀ ಆಘಾತ ಬಂತು. ಪತಿಯ ಅಕಾಲಿಕೆಯಿಂದ ಶೋಭಾ ಜೀವನದಲ್ಲಿ ಎಲ್ಲವೂ ಬದಲಾಗಿತ್ತು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇಂತಹ ಗಂಡನ ಅಗಲಿಕೆಯಿಂದ ಶೋಭಾರವರು ಒಂಟಿಯಾಗಿ ಇದ್ದಾರೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ನಿಮಗೆ ಜೀವನವನ್ನು ಕೊಡುತ್ತಿದ್ದೇನೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಶೋಭಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಒಬ್ಬಳೆ ಮಗುವನ್ನು ಸಾಕಲು ಹೋರಾಡಿದ ಅವಳು ದಿನವಿಡೀ ಕೆಲಸ, ರಾತ್ರಿ ಒಂಟಿತನ ಇವೆಲ್ಲ ಸಹಿಸಿಕೊಂಡು ಮಗುವಿಗೆ ಉತ್ತಮ ಭವಿಷ್ಯವನ್ನು ಕಟ್ಟಿದಳು. ಆದರೆ ಮನಸ್ಸಿನೊಳಗೆ ಪ್ರೀತಿಯ ಕೊರತೆ, ಸಂಗಾತಿಯ ಕೊರತೆ ಆಳವಾಗಿ ಕಾಡತೊಡಗಿತ್ತು. ಶೋಭಾ ಹೇಳುವಂತೆ, ಬಾಳಿನಲ್ಲಿ ಯಾರಿಂದೊಂದಿಗೆ ಹಂಚಿಕೊಳ್ಳುವ ಹಕ್ಕು, ಸಂತೋಷ ದುಃಖಗಳನ್ನು ಒಟ್ಟಿಗೆ ಅನುಭವಿಸುವ ಹಂಬಲ ನನಗೂ ಇದೆ. ಇನ್ನು ಮುಂದೆ ನಾನು ಬಾಳನ್ನು ಖಾಲಿಯಾಗಿ ಕಳೆಯಲು ಬಯಸುವುದಿಲ್ಲ. ಅವಳಿಗೆ ಬೇಕಾಗಿರುವಂತಹ ಸಂಗಾತಿ ಹೃದಯವಂತ, ಪ್ರಾಮಾಣಿಕ, ಮದ್ಯಪಾನ ಧೂಮಪಾನ ಇಲ್ಲದಂತಹ ಕುಟುಂಬದ ಮಹತ್ವ ಅರಿತ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಆರ್ಥಿಕವಾಗಿ ಸ್ಥಿರವಾಗಿರಬೇಕು, ಆದರೆ ಅವಳಿಗೆ ಆಸ್ತಿಪಾಸ್ತಿಗಳಿಗಿಂತ ಹೃದಯ, ನಿಜವಾದ ಪ್ರೀತಿ ಮುಖ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಮರು ಮದುವೆಯ ಬಗ್ಗೆ ಸಮಾಜ ಏನು ಹೇಳುತ್ತದೆ ಎಂಬುದರ ಬಗ್ಗೆ ಅವಳು ಚಿಂತಿಸುವುದೇ ಇಲ್ಲ. ಬಾಳು ನನ್ನದು, ಅದನ್ನು ಸುಂದರಗೊಳಿಸುವ ನಿರ್ಧಾರವು ನನ್ನದೇ ಎಂದು ಶೋಭಾ ಸ್ಪಷ್ಟವಾಗಿ ಹೇಳುತ್ತಾಳೆ. ಅವಳ ಮಾತುಗಳನ್ನು ಒಂದು ಹಸಿರು ಕಿರಣವಾಗಿದೆ. ಬದುಕಿನ ಕೊನೆಯವರೆಗೂ ಕೈ ಹಿಡಿದು ನಡೆಯುವ ಒಬ್ಬ ಪ್ರೀತಿಯ ಸಂಗಾತಿ ನನಗೆ ಬೇಕು. ಯಾರಿಗಾದರೂ ನಿಜವಾದ ಪ್ರೀತಿಯಿಂದ, ಗೌರವದಿಂದ ಅವಳ ಜೀವನಕ್ಕೆ ಬಂದು ಅವಳ ಹೃದಯವನ್ನು ಗೆಲ್ಲಲು ಬಯಸಿದರೆ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಸೆಂಡ್ ಮಾಡುತ್ತೇವೆ.